ನೇತೃತ್ವದಲ್ಲಿ ಬಹುಶಃ ಇವತ್ತು ನಮ್ಮ ಗೌರವಾನ್ವಿತ ಮಂಗಳೂರಿನ ಬಿಷಪ್ರವರು ಮತ್ತು ನಮ್ಮ ಮಂಗಳೂರು ನಿಟ್ಟೆ ಸಂಸ್ಥೆಯ ಮುಖ್ಯಸ್ಥರಾಗಿದ್ದ ವಿನಯ್ ಹೆಗ್ಡೆ ಅವರ ಸಹಯೋಗದೊಂದಿಗೆ ಪ್ರತಿ ವರ್ಷವೂ ಕೂಡ ಸೌಹಾರ್ದ ಇಫ್ತಾರ್ ಕೂಟ ನಡೀತಿದೆ. ಈ ವರ್ಷ ಇಫ್ತಾರ್ ಕೂಟ ಬಹುಶಃ ಯಾನಪ್ಪ ಅಬ್ದುಲ್ ಕುಂಞ ಅವರ ವತಿಯಿಂದ ಈ ಒಂದು ಸಂಸ್ಥೆಯ ವಠಾರದಲ್ಲಿ ನಡೀತು. ಅತ್ಯಂತ ಸಂತೋಷ. ಪ್ರತಿಯೊಂದು ಹಬ್ಬದ ಸಂದೇಶವೂ ಕೂಡ ಪ್ರೀತಿ, ವಿಶ್ವಾಸ, ಸೋದರತೆ. ಆ ಒಂದು ಸಂದರ್ಭದಲ್ಲಿ ಇಫ್ತಾರ್ ಕೂಟವು ಕೂಡ ಇವತ್ತು ಸರ್ವರು ಕೂಡ ಸೇರಿಸಿಕೊಂಡು ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ ಅದಕ್ಕೆ ಅನುಗುಣವಾಗಿದ್ದುಕೊಂಡು ಎಲ್ಲ ರೀತಿಯ ಒಂದು ಪ್ರೀತಿ ವಿಶ್ವಾಸಕ್ಕೆ ಹಮ್ಮಿಕೊಂಡಿದ್ದಾರೆ. ಎಲ್ಲ ಜಾತಿ, ಎಲ್ಲ ಧರ್ಮದವರು ಸೇರಿದ್ದಾರೆ. ಪರಸ್ಪರ ಸಮಾಜವನ್ನು ಬೆಸೆಯುವಂತಹ, ಸಮಾಜವನ್ನು ಜೋಡಿಸುವಂತಹ, ಸಮಾಜವನ್ನು ಒಗ್ಗಟ್ಟುಗೊಳಿಸುವಂತಹ ಒಂದು ಕಾರ್ಯಕ್ರಮ ಇದು ಆಗಿದೆ. ಅದಕ್ಕಾಗಿ ನಾನು ಯಾನಪ್ಪ ಅಬ್ದುಲ್ ಕುಂಞ ಅವರನ್ನು, ಅದೇ ರೀತಿ ಮಂಗಳೂರಿನ ಬಿಷಪ್ ಅವರನ್ನು, ನಿಟ್ಟೆ ಸಂಸ್ಥೆ ಮುಖ್ಯ ವಿನಯ್ ಹೆಗ್ಡೆ ಅವರನ್ನು, ಅವರ ಪರವಾಗಿ ಇವತ್ತು ಬಂದಂಥ ಅವರಲ್ಲಿ ಕೆಲವೊಂದು ಅಗತ್ಯ ಕಾರಣದಿಂದ ಬರಲಿಕ್ಕಾಗಲಿಲ್ಲ. ಅವರ ಪರವಾಗಿ ಶಾಂತರಾಮ್ ಶೆಟ್ಟಿ ಅವರು ಬಂದ ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನಾನು ಇವತ್ತು ಅಭಿನಂದಿಸಿಕೊಂಡು ಬಹುಶಃ ಇಲ್ಲಿ ಬಂದಂಥ ಸರ್ವರು ಕೂಡ ಈ ಒಂದು ಸಂದೇಶವನ್ನು ಅವರ ಊರಿಗೆ ತೆಕ್ಕೊಂಡೋಗಿ ಸೌಹಾರ್ದತೆಯ ರಾಯಭಾರಿಯಾಗಿ ನಾವು ಇವತ್ತು ನಮ್ಮ ಪ್ರದೇಶದ ಬೆಳೆಯುವುದು ಅತಿ ಅಗತ್ಯವಾಗಿದೆ. ನಮಗೆ ಇಡೀ ಸಮಾಜ ಬೇಕಾದದ್ದೇ ಪರಸ್ಪರ ವಿಶ್ವಾಸ ಮೂಡಿಸಿಕೊಂಡು ಸಮಾಜವನ್ನು ಜೋಡಿಸುವಂಥ ಕೆಲಸ. ಸಮಾಜವನ್ನು ಬಿಡುಗಡೆಗೊಳಿಸಲಿಕ್ಕೆ ಬೇಕಾದ ಒಬ್ಬರು ಸಾಕು, ಸಮಾಜವನ್ನು ಜೋಡಿಸಲಿಕ್ಕೆ ಒಬ್ಬರಿಂದ ಆಗೋದಿಲ್ಲ. ಸರ್ವರು ಕೂಡ ಪ್ರತಿಯೊಂದು ಸೇರಬೇಕಾಗಿದೆ. ಹೇಗೆ ಪ್ರತಿಯೊಂದು ಸೇರಬೇಕಂತೇಳಿ ಈ ಎಲ್ಲ ಇಫ್ತಾರ್ ಕೂಟ ಒಂದು ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಈ ಒಂದು ಪವಿತ್ರವಾದ ತಿಂಗಳಿನ ಈ ಒಂದು ಉಪವಾಸ ಸಂದರ್ಭದಲ್ಲಿ ಎಲ್ಲರ ದುವಾದಲ್ಲಿ ನಮ್ಮನ್ನು ಮತ್ತು ಸರ್ವವನ್ನು ಕೂಡ ಸೇರಿಸಿಕೊಂಡು ಅವಕಾಶವಾಗಲಿ. ನಾವೆಲ್ಲರಿಗೂ ಸಂತೋಷ ಜೀವನ ಮಾಡುವ ಜೊತೆಯಲ್ಲಿ ನಮ್ಮ ಜೊತೆ ನಾವೆಲ್ಲ ಜೊತೆಯಾಗಿ ಕೈ ಹಿಡಿದು ಮುಂದೆ ಹೋಗೋ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವರ ಕೈ ಹಿಡಿದು ನಾವೆಲ್ಲ ಕೈ ಹಿಡಿದುಕೊಂಡು ತಾವೆಲ್ಲ ಮುಂದೆ ಹೋಗುವಂತ ಹೇಳಿಕೊಂಡು ಸರ್ವರಿಗೂ ಕೂಡ ಬಹುಶಃ ಮುಂದೆ ಬರುವಂಥ ಈದ್ ಹಬ್ಬದ ಶುಭಾಶಯಗಳು, ಅದೇ ರೀತಿ ಒಂದು ಇಫ್ತಾರ್ ಕೂಟದ ಸೌಹಾರ್ದ ಸಂದೇಶವನ್ನು ಸಾರಿಸಿರ್ತೇನೆ. ಅಸ್ಲಾಂ ಅಲೈಕುಂ, ನಮಸ್ಕಾರ. ಸಹೋದರತೆ, ಸಹಬಾಳ್ವೆ ಹಾಗೂ ಪ್ರೀತಿ ಈ ವಿಷಯಗಳು ಈ ಹಬ್ಬದ ಸಮಯದಲ್ಲಿ ನಮ್ಮ ಮುಂದೆ ಕಣ್ತುಂಬ ನೋಡಲು ಬರುತ್ತವೆ. ಜನರಲ್ಲಿ ಅನುಕಂಪ ತೋರಿಸುವುದು, ಪ್ರತ್ಯೇಕವಾಗಿ ಕಷ್ಟದಲ್ಲಿರುವವರಿಗೆ ಸಹಕಾರ, ನಮ್ಮಿಂದಾದಷ್ಟು ಸಹಾಯ ಮಾಡುವಂಥದ್ದು ಹಾಗೂ ಬಡವರ ಏನು ಹಸಿವೆ ಇದೆ, ನೋವಿದೆ ಅದನ್ನು ಕೂಡ ಅರಿತುಕೊಳ್ಳುವಂಥದ್ದು ಈ ಹಬ್ಬದ ಸಾರಾಂಶ ಎಂದು ನಾನು ಅರಿತಿದ್ದೇನೆ. ಇಲ್ಲಿ ನಾವು ಬಂದದ್ದು ಕೇವಲ ಒಂದು ಸಂಭ್ರಮಕ್ಕಾಗಿ ಅಲ್ಲ, ನಮ್ಮ ಎಲ್ಲ ಬಾಂಧವರ ಈ ಭಕ್ತಿಯನ್ನು ನೋಡಲು, ಈ ಭಕ್ತಿಯ ಸಾಕ್ಷಾತ್ ರೂಪದ ಅನುಭವ ಮಾಡಲು ಹಾಗೂ ಪ್ರತಿಯೊಬ್ಬರೊಡನೆ ಆನಂದದಿಂದ ಕೈಕುಲುಕಿಸಿ ಸಂತೋಷದಿಂದಿರಲು ಮುಸ್ಲಿಂ ಬಾಂಧವರು, ಹಿಂದೂ ಬಾಂಧವರು, ಕ್ರೈಸ್ತರು ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ನಮ್ಮ ಸಮಾಜವನ್ನು ಅತೀ ಸುಂದರಗೊಳಿಸಲು ಒಂದು ಉತ್ತಮ ಅವಕಾಶ ನಮ್ಮ ಈ ಹಬ್ಬಗಳು. ಈ ಹಬ್ಬಗಳು ನಮಗೆ ಸದಾ ಒಟ್ಟಿಗೆ ಸೇರಿಸಲಿ ಹಾಗೂ ನಮ್ಮೊಳಗೆ ಉತ್ತಮ ಮನೋಭಾವವನ್ನು, ಆತ್ಮಶುದ್ಧಿಯನ್ನು ಬೆಳೆಸಲಿ ಎಂದು ನಾನು ಹಾರೈಸ್ತೇನೆ. ತಮಗೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಮಂಗಳೂರಿನ ಎಲ್ಲ ನಾಗರಿಕರಿಗೆ ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಮಗೆ ಈ ಊರಿನಲ್ಲಿ ಇಫ್ತಾರ್ ಪಾರ್ಟಿ ಅಂತಂದರೆ ಕೇವಲ ಹಿರಿಯರನ್ನು ಮತ್ತು ಆತ್ಮೀಯರನ್ನು ಭೇಟಿ ಮಾಡೋದು ಮಾತ್ರ ಅಲ್ಲ, ನಾವು ನಮ್ಮ ಸೌಹಾರ್ದತೆಯನ್ನು ಕಮಿಟ್ ಮಾಡಿಕೊಳ್ಳುವ ಮತ್ತು ಸೌಹಾರ್ದತೆಯಿಂದಲೇ ಬದುಕ್ತೇವೆ ಅಂತ ಹೇಳುವ ಒಂದು ನಂಬಿಕೆಯನ್ನು ಮತ್ತೆ ಪುನರುಚ್ಚರಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇಫ್ತಾರ್ ಪಾರ್ಟಿಯನ್ನು ಆಯೋಜನೆ ಮಾಡಿದಂಥ ಎಲ್ಲ ಹಿರಿಯರು, ನಮ್ಮ YMK ಸಾಹೇಬರು, ನಿಟ್ಟೆ ಇನ್ಸ್ಟಿಟ್ಯೂಷನ್ನ ವೈಸ್ ಚಾನ್ಸಲರ್ ಅವರು, ಫಾದರ್ ಮುಲ್ಲರ್ಸ್ ಇನ್ಸ್ಟಿಟ್ಯೂಷನ್ ಅವರು, ಇವರೆಲ್ಲರಿಗೂ ನಾನು ಈ ಮುಖಾಂತರ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಸೌಹಾರ್ದ ಕೂಟ ಯಾವತ್ತೂ ಹೀಗೆ ಇರಲಿ, ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ಚಟುವಟಿಕೆಗಳಲ್ಲಿ ಈ ಸೌಹಾರ್ದ ಕೂಟ ಹೀಗೆ ನಡೀತಾ ಇರಲಿ ಅಂತ ಹೇಳ್ತಾ, ದೇವರು ಎಲ್ಲರಿಗೂ, ಎಲ್ಲ ಬಡವರಿಗೂ ಆರೋಗ್ಯ ಮತ್ತು ಹೊಟ್ಟೆ ತುಂಬ ಊಟ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಸಾರಿ ನಾನು ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ಇಡೀ ಪ್ರಪಂಚದಲ್ಲಿ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತಾ ಇರುವ ಸಂದರ್ಭ, ಇವತ್ತಿನ ದಿವಸ ಶನಿವಾರ
ನಾವು ತೆಗೆದುಕೊಂಡ್ರೆ ಮಂಗಳೂರಿನ ಈ ನಗರದಲ್ಲಿ ಬಹುಶಃ ಮುಂಜಾನೆಯಿಂದ ಸಂಜೆಯ ತನಕ ತಮ್ಮ ಉದರಕ್ಕೆ ವಿಶ್ರಾಂತಿಯನ್ನು ಕೊಟ್ಟು ಮನಸ್ಸಿನಲ್ಲಿ ಸರ್ವಶಕ್ತಿ ನೆನೆಸ್ತಾ ಇದ್ದಂಥ ಮುಸ್ಲಿಂ ಬಾಂಧವರ ಒಂದು ಉಪವಾಸವನ್ನು ದೇವತಾ ಪ್ರಾರ್ಥನೆಯೊಂದಿಗೆ ಸಮಾಪ್ತಿ ಮಾಡಿ ಆಹಾರವನ್ನು ತೆಗೆದುಕೊಳ್ಳುವ ಸಮಯ ಈ ಮುಸ್ಸಂಜೆ ಗೋಧೂಳಿ ಲಗ್ನ. ಬಹುಶಃ ನಾವು ತುಂಬ ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು ಏನಪ್ಪಯ್ಯ ಅಬ್ದುಲ್ಲಾ ಕುಂಞಿ ಅವರನ್ನು. ನಮ್ಮೆಲ್ಲರನ್ನು ಅವರು ಒಂದುಗೂಡಿಸಿದ್ದಾರೆ ಈ ನಗರಕ್ಕೆ. ಈ ನಗರದ ಒಂದು ಖ್ಯಾತಿಯನ್ನು ಅಂದರೆ ನಮ್ಮ ತವಳವ ನಾಡಿನ ಒಂದು ಪರಂಪರೆಯನ್ನು ಜಗತ್ತಿಗೆ ಮುಟ್ಟಿಸುವಂಥ ಒಂದು ಪ್ರಕ್ರಿಯೆಗೆ ಬಹಳ ದೊಡ್ಡದಾದಂಥ ಒಂದು ಹೆಜ್ಜೆ ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಬಹುಶಃ ಈಗಾಗಲೇ ಗೌರವಾನ್ವಿತ ನಮ್ಮ ಧರ್ಮ ಪ್ರಾಂತ್ಯದ ಬಿಷಪ್ ಅವರಾಗಲಿ, ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರಾಗಲಿ ಮತ್ತು ನಮ್ಮ ಏನಪ್ಪಯ್ಯ ಅವರಾಗಲಿ ಅವರು ಹೇಳಿದಂಥ ಒಟ್ಟು ಮಾತಿನ ಮರ್ಮ ಇದು ತವಳವ ನಾಡಿನ ಜಗದ್ಗುರು ಮಧ್ವಾಚಾರ್ಯರ ಒಂದು ಚಿಂತನೆ. ನಾನು ಅದರ ಪ್ರತಿಪಾದಕನಾಗಿ ನಾನು ಹೇಳ್ತಾ ಇದ್ದೇನೆ. ಪೂಜ್ಯ ಪೇಜಾವಶಿಗಳು ಯಾವಾಗಲೂ ಹೇಳಿಕೊಂಡು ಸೀಮೋಲ್ಲಂಘನ ಬದುಕಿನಲ್ಲಿ ಖಂಡಿತ ಬೇಕು ಎಲ್ಲ ನೆಲೆಗಳಲ್ಲಿ. ಆದರೆ ನಮ್ಮ ಮಾತೃ ಸಂಸ್ಕೃತಿ ಚೌಕಟ್ಟಿನೊಳಗೆ, ನಮ್ಮ ಧರ್ಮದ ಚೌಕಟ್ಟಿನೊಳಗೆ, ನಮ್ಮ ಆಚರಣೆಯ ಚೌಕಟ್ಟಿನೊಳಗೆ, ಅದೂ ಅಲ್ಲದೆ ನಮ್ಮ ರಾಷ್ಟ್ರದ ಒಂದು ಸಂವಿಧಾನದ ಚೌಕಟ್ಟಿನೊಳಗೆ ಅಂತ ಅದು ಯಥಾವತ್ತಾಗಿ ಪಾಲನೆ ಆದಂಥ ಒಂದು ಅನಾವರಣ ಇವತ್ತಿನ ಈ ಇಫ್ತಾರ್ ಕೂಟ. ಅವರ ಚಿಂತನೆ ಇದೆ ಮಧ್ವಾಚಾರ್ಯ. ಆಕಾಶಾತ್ ಪತಿತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ನೋಡಿ ಮೇಲ್ಗಡೆಯಲ್ಲಿ ಮೋಡ ಆಗಿದೆ, ಅದರ ಒಂದೊಂದು ಹನಿ ಈ ಭೂಮಿಗೆ ಬಿದ್ದಾಗ ಸಣ್ಣ ಸಣ್ಣ ತೊರೆಯಾಗಿ ಅದು ಸಣ್ಣ ಸಣ್ಣ ನದಿಗಳನ್ನಾಗಿ ಅದು ಮಹಾಸಾಗರವನ್ನು ಸೇರ್ತದೆ. ಆ ಮಹಾಸಾಗರವೇ ಪರಮಾತ್ಮ, ಆಕಾಶವೇ ಪರಮಾತ್ಮ. ಈ ಪರಮಾತ್ಮನ ಚಿಂತನೆಯನ್ನು ಒಳ್ಳೆಯ ಸಚ್ಚಿಂತನೆಯೊಂದಿಗೆ, ಒಳ್ಳೆಯ ಮನಸ್ಸಿನೊಂದಿಗೆ ಬಹಳ ಒಳ್ಳೆಯ ಸಂದೇಶ ಇವತ್ತು ನಮಗೆ ಪ್ರಾಪ್ತವಾಗಿದೆ. ನಾವೆಲ್ಲರೂ ಶಕ್ತಿಯುತರಾಗಬೇಕು, ನಮ್ಮಲ್ಲಿ ನಮ್ಮ ನಂಬಿಕೆಗಳೊಂದಿಗೆ ಗಟ್ಟಿಯಾಗಬೇಕು. ಅದರ ಜೊತೆಗೆ ರಾಷ್ಟ್ರಹಿತದೊಂದಿಗೆ ಜಗತ್ತಿನ ಶಾಂತಿಯನ್ನು ಇವತ್ತು ವಿಕೃತತ ನೆಲೆಯಲ್ಲಿ ಒಂದರ್ಥದ ವಿಜೃಂಭಿಸುವ ಕಾಲದಲ್ಲಿ ಆ ವಿಜೃಂಭಣೆ ಬದಿಗಿಡೋಣ. ಆ ವಿಜೃಂಭಣೆ, ವಿಕೃತದ ವಿಜೃಂಭಣೆ, ಸ್ವಚಿಂತನೆಯ ವಿಜೃಂಭಣೆಯೊಂದಿಗೆ ಬದುಕಿ ಬಾಳು ನಿಲ್ಲುವ ಸಂದೇಶ ಇವತ್ತಿನ ಕೂಟ. ಅದರಲ್ಲಿ ಮೊಹಮ್ಮದ್ ಕುಂಞಿ ಅವರು ಮಾಡಿದಂಥ ಈ ಒಳ್ಳೆಯರನ್ನು ಸೇರಿಸಿದಂಥ ಕೂಟ ಇದು ನಮಗೆಲ್ಲರಿಗೂ ಮನಸ್ಸಿಗೆ ಸಂತೋಷ, ನಮಗೂ ಶಕ್ತಿ ಕೊಡುವಂಥದ್ದು. ಅವರ ಸಮಾಜಕ್ಕೂ, ಅವರ ಬಂಧುಗಳಿಗೂ, ಅವರ ಕುಟುಂಬಕ್ಕೂ, ಅವರ ಸಂಸ್ಥೆಗೂ ದೇವರು ಒಳ್ಳೆಯದನ್ನು ಮಾಡಲಿ. ಆ ಸಂಸ್ಥೆ ಅದು ಒಬ್ಬರಿಗೆ ಮೀಸಿತಲ್ಲ, ಇಡೀ ನಮ್ಮ ರಾಷ್ಟ್ರದ ಒಂದು ಶಕ್ತಿಯಾಗಿ ಅವರ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮನ್ನೆಲ್ಲರನ್ನು ಬೆಳೆಸೋಕ್ಕೆ ಪ್ರೇರಣೆ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಶುಭಾಶಯ ಹೇಳ್ತಾ ಸಮಸ್ತರಿಗೂ ಇವತ್ತು ರಂಜಾನ್ ಹಬ್ಬದ, ರಂಜಾನಲ್ಲಿ ಜಕಾತ್ ಅಂತ ಕೇಳಿದರೆ ದಾನ ಧರ್ಮ ಇಲ್ಲದವರಿಗೆ ಒಂದು ಅರ್ಥವನ್ನು, ಶಕ್ತಿಯನ್ನು ಕೊಡುವಂಥದ್ದು. ಆ ಶಕ್ತಿಯನ್ನು ಕೊಡುವಂಥ ಮನೋಧರ್ಮ ನಮಗೆಲ್ಲರಿಗೂ ಸಂಪಾದನೆಯಲ್ಲಿ ಒಂದು ಅಂಶವನ್ನು ಕೊಡುವಂಥದ್ದು. ನಮಗೆಲ್ಲರಿಗೂ ದೇವರು ಅದನ್ನು ಪ್ರೇರಣೆ ಕೊಡಲಿ ಅಂತ ಹೇಳ್ತಾ ಶುಭಾಶಯಗಳೊಂದಿಗೆ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಇವತ್ತು ಬಹಳ ಸಂತೋಷದ ಒಂದು ಸಂದರ್ಭ. ಯಾಕಂತ ಹೇಳಿದರೆ ನಮ್ಮ ಮುಸ್ಲಿಂ ಸಮುದಾಯದ ಅಗ್ರಗಣ್ಯ ನಾಯಕ ವೈ ಅಬ್ದುಲ್ಲಾ ಕುಂಞಿ ಮತ್ತು ಹಿಂದೂ ಸಮಾಜದ ಬಹಳ ದೊಡ್ಡ ನಾಯಕ ವಿನಯ್ ಹೆಗ್ಡೆ, ಕ್ರಿಶ್ಚಿಯನ್ ಸಮುದಾಯದ ಫಾದರ್ ಅವರು ಸೇರಿಕೊಂಡು ವರ್ಷಂಪ್ರತಿ ಮಾಡುತ್ತಿರುವಂಥ ಈ ಒಂದು ಸೌಹಾರ್ದ ವೇದಿಕೆ ಅಂತ ಹೇಳ್ಬೋದು. ಇದೊಂದು ಇಫ್ತಾರ್ ಕೂಟಕ್ಕಿಂತ ಮಿಗಿಲಾಗಿ ಸೌಹಾರ್ದ ವೇದಿಕೆ ಅಂತ ಹೇಳಲಿಕ್ಕೆ ಭಾಳ ಇಷ್ಟಪಡ್ತಾ ಇದ್ದೇನೆ ನನ್ನ ಹೈದರ್ ಪ್ರತಿಪಾಡ್ಯದ ನಾನು. ಯಾಕಂತ ಹೇಳಿದರೆ ಈ ರಂಜಾನ್ ತಿಂಗಳಲ್ಲಿರುವಂಥ ಸಹನೆ ನಮಗೆ ಈ ಧರ್ಮದಲ್ಲಿ ಕಲಿಸಿದ ದೊಡ್ಡ ಪಾಠ ಯಾವುದಂತ ಹೇಳಿದರೆ ಸಹನೆ. ಅದು ಯಾವ ರೀತಿಯ ಸಹನೆ ಆಗಬೇಕು, ಖಾಲಿ ಊಟ ಆಹಾರ ಅಥವಾ ನೀರನ್ನು ತ್ಯಾಗ ಮಾಡೋದು ಮಾತ್ರ ಸಹನೆ ಅಲ್ಲ. ಪ್ರತಿಯೊಂದು ಜೀವನದಲ್ಲಿ ನಾವು ಮಾಡುತ್ತಿರುವಂಥ ಕೆಲಸ ಕಾರ್ಯಕ್ರಮಗಳಲ್ಲಿ ತಪ್ಪು ಕೆಲಸಗಳನ್ನು ಮಾಡದಂತಿರುವಂಥ ತ್ಯಾಗ. ಏನು ತಪ್ಪುಗಳನ್ನು ನಾವು ಮಾಡ್ತಾ ಇದ್ದೇವೆ, ಒಬ್ಬ ಮನುಷ್ಯ ಬಾಳುವಾಗ ಜೀವನದಲ್ಲಿ ತಪ್ಪು ಒಳಿತು ಕೆಡುಕು ಎಂಬುದನ್ನು ಅರಿತಿರುತ್ತಾನೆ. ಆ ತಪ್ಪುಗಳನ್ನು ತಿದ್ದಿಕೊಂಡು ಒಳಿತಿನ ದಾರಿಗೆ ಬರುವಂಥ ಒಂದು ತಿಂಗಳಾಗಿರ್ತದೆ ರಂಜಾನ್ ತಿಂಗಳು. ಉಪವಾಸ ಎಲ್ಲ ಧರ್ಮಗಳಲ್ಲಿ ಉಪವಾಸ ಇದೆ. ಅದರಲ್ಲಿ ಆಹಾರ ತೆಗೆಯುವಂಥ ಡ್ಯೂರೇಷನ್ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ಆದರೆ ಉಪವಾಸದ ಅರ್ಥ ಒಂದೇ ಆಗಿರ್ತದೆ. ಎಲ್ಲ ಧರ್ಮಗಳಲ್ಲಿರುವಂಥ ಉಪವಾಸವು ಒಂದು ಸಮಂಜಸವಾದ ರೀತಿಯಲ್ಲಿ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಒಳ್ಳೆಯ ರೀತಿಯ ಒಂದು ಅವೇರ್ನೆಸ್ ಬರ್ತದೆ, ಒಂದು ವಿಚಾರವನ್ನು ಕೊಡ್ತದೆ. ಆದ್ದರಿಂದ ಕೆಲವು ಕಡೆ ಏನಾಗ್ತದೆ ಅಂತ ಹೇಳಿದರೆ, ಇಂಥ ಸಂದರ್ಭಗಳಲ್ಲಿ ಈ ಸಮುದಾಯದಲ್ಲಿ ಆಗುತ್ತಿರುವಂಥ ಬೇಡವಾದಂಥ ರೀತಿಗಳನ್ನು ದೂರ ಮಾಡಲಿಕ್ಕೆ ಎಲ್ಲರನ್ನೂ ಒಮ್ಮೆ ಒಟ್ಟಿಗೆ ಸೇರಿಸಲಿಕ್ಕೆ ಆಗೋದು. ಇಂಥ ಸಂದರ್ಭಗಳಲ್ಲಿ ಸೇರಿಸಲಿಕ್ಕೆ ಆಗ್ತದೆ. ಈ ಒಂದು ವಿಚಾರವನ್ನು ಹೇಳಿದಾಗ ಜನರಿಗೆ ಅರ್ಥ ಆಗ್ತದೆ. ಪ್ರತ್ಯೇಕವಾಗಿ ಉಪವಾಸ ತಿಂಗಳು ಎಂಬುದು ಬಹಳ ಪವಿತ್ರವಾದ ತಿಂಗಳು. ಯಾರಿಗೆ? ಮುಸಲ್ಮಾನರಿಗೆ ಅಲ್ಲ, ಮಾನವ ಸಮುದಾಯಕ್ಕೆ. ನಾವು ತಿಳ್ಕೊಂಡಿರೋದು ಮುಸಲ್ಮಾನರು ನಮಗೆ ಮಾತ್ರ. ಇದು ಮಾನವ ಸಮುದಾಯಕ್ಕಿರುವಂಥ ಉಪವಾಸ ವೃತ್ತ. ಇದನ್ನು ಎಲ್ಲರೂ ಆಚರಿಸಿಕೊಂಡು ಒಳ್ಳೆಯ ರೀತಿಯ ಸಹನೆಯೊಂದಿಗೆ ಬಾಳುವಾಗ
ಅದರಿಂದ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಬಹಳ ಒಂದು ಒಳ್ಳೆಯ ಬೆಳವಣಿಗೆ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಜೈ ಹಿಂದ್. ಜಗತ್ತಿನಾದ್ಯಂತ ಮೊನ್ನೆ ಮಾರ್ಚ್ 1ರಿಂದ ಮಾರ್ಚ್ 31 ತನಕ ಈ ತಿಂಗಳನ್ನು ವಿಶೇಷವಾಗಿ ನಮ್ಮ ಇಸ್ಲಾಂ ಧರ್ಮದಲ್ಲಿ ಬಹಳ ನಿಷ್ಠೆಯಿಂದ ಶ್ರದ್ಧಾಭಕ್ತಿಯಿಂದ ಬಹುಶಃ ಈ ಒಂದು ಧರ್ಮದಲ್ಲಿರುವಂತಹ ಕಷ್ಟದಲ್ಲಿರುವಂತಹ ಜನಗಳಿಗೆ ಸಹಾಯ ಮಾಡುವಂಥ ಒಂದು ಪವಿತ್ರವಾದ ಹಬ್ಬವನ್ನು ರಂಜಾನ್ ಹಬ್ಬ ಅಂತ ನಾವು ಹೇಳ್ತೇವೆ. ಇದನ್ನು ಭಾಳ ನಿಷ್ಠಾಪೂರ್ವ ಶ್ರದ್ಧೆ ಭಕ್ತಿಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಇದರ ಪ್ರಕಾರ ಪ್ರತಿ ದಿವಸವೂ ಕೂಡ ಸಂಜೆಯ ಇಫ್ತಾರ್ ಕೂಟಗಳು ಅಲ್ಲಲ್ಲಿ ನಡೆಯುತ್ತೆ. ವಿಶೇಷವಾಗಿ ನಮ್ಮ ಮಂಗಳೂರಿನಲ್ಲಿ ಇವತ್ತು ನಮ್ಮ ಯನ್ನಪಯ್ಯ ಅಬ್ದುಲ್ ಕುಂಜಿಯವರು ಈ ಒಂದು ಇಫ್ತಾರ್ ಕೂಟವನ್ನು ನಮ್ಮ ಮಂಗಳೂರಿನ ಎಲ್ಲ ಧರ್ಮದವರನ್ನು ಕರೆಸಿ ಬಹಳ ಒಂದು ಉತ್ತಮ ರೀತಿಯಲ್ಲಿ ಒಂದು ಒಳ್ಳೆಯ ಸಂದೇಶ ಕೊಡುವ ನಿಟ್ಟಿನಲ್ಲಿ ಬಹಳ ಮಹತ್ವಪೂರ್ಣವಾಗಿ ಈ ಒಂದು ಹಬ್ಬವನ್ನು ಇಲ್ಲಿ ಇವತ್ತು ಏರ್ಪಾಡು ಮಾಡಿದ್ದಾರೆ. ಒಂದು ವಿಶೇಷ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ಪ್ರತಿ ವರ್ಷ ಕೂಡ ಇದನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಎಲ್ಲ ಜಾತಿ ಧರ್ಮಗಳನ್ನು ಮೀರಿ ಈ ಒಂದು ಇಫ್ತಾರ್ ಕೂಟದಲ್ಲಿ ಎಲ್ಲರೂ ಕೂಡ ಇದಕ್ಕೆ ಸ್ಪಂದಿಸುವಂತ ನೋಡಿದರೆ ಏನೋ ಒಂಥರ ಆಶಾಭಾವನೆ. ನಮ್ಮ ಮಂಗಳೂರಿನಲ್ಲೂ ಕೂಡ ಒಳ್ಳೊಳ್ಳೆ ದಿನಗಳನ್ನು ನಾವು ಮುಂದಿನ ದಿವಸದಲ್ಲಿ ಕಾಣಲಿಕ್ಕಿದ್ದೇವೆ ಅನ್ನುವಂಥ ಒಂದು ಆಶಾಭಾವನೆ ಇದೆ. ನಾನು ಎಲ್ಲ ನನ್ನ ಮುಸ್ಲಿಂ ಸಹೋದರರಿಗೆ ಈ ರಂಜಾನ್ ಹಬ್ಬ ವಿಶೇಷವಾಗಿ ಈ ಪವಿತ್ರ ದಿನಗಳಲ್ಲಿ ಅವರು ಮಾಡುವಂಥ ಪ್ರಾರ್ಥನೆ ಭಗವಂತನಿಗೆ ತಲುಪಲಿ ಅಂತ ಹಾರೈಸ್ತಾ ಎಲ್ರಿಗೂ ಶುಭ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸರ್ವಧರ್ಮೀಯ ಬಂಧುಗಳಿಗೂ ನಮಸ್ಕಾರಗಳು. ಇಲ್ಲಿನ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಯಾನಪ್ಪಯ್ಯ ಇನ್ಸ್ಟಿಟ್ಯೂಷನ್ ವತಿಯಿಂದ ಸೌಹಾರ್ದ ಇಫ್ತಾರ್ ಸಂಗಮ ನಡೆಯಿತು. ಇಂದು ಅತಿ ಅನಿವಾರ್ಯವಾದ ಒಂದು ವಿಷಯವಾಗಿದೆ ಸೌಹಾರ್ದ ಎನ್ನುವುದು. ಈಗಾಗಲೇ ನಮ್ಮ ಕರ್ನಾಟಕ ವಿಧಾನಸಭಾ ಸ್ಪೀಕರ್ UT ಖಾದರ್ ಸರ್ ಅವರು ಇಲ್ಲಿ ಮಾತನಾಡಿದ್ದಾರೆ. ಇಡೀ ವಿಧಾನಸಭೆಯಲ್ಲಿ ಸೌಹಾರ್ದದ ಸಂದೇಶದ ಬಗ್ಗೆ ಅವರು ಮಾಡಿದ ಅವರ ಒಂದು ಭಾಷಣ ಇಡೀ ವೈರಲ್ ಆಗಿ ಅಲ್ಹಮ್ದುಲಿಲ್ಲಾ ಇಂದು ಸರ್ವಧರ್ಮೀಯರಿಗೂ ಸಂತೋಷವನ್ನುಂಟು ಮಾಡುವ ಒಂದು ಸನ್ನಿವೇಶ ನಿರ್ಮಾಣವಾಗಿದೆ. ಅದೇ ರೀತಿ ಇಂದು ಯಾಣಪ್ಪಯ್ಯ ಅಬ್ದುಲ್ಲಾ ಕುಂಜಿ ಹಾಜಿಯವರ ನೇತೃತ್ವದಲ್ಲಿರುವ ನಮ್ಮ ಈ ಒಂದು ಯಾಣಪ್ಪಯ್ಯ ಇನ್ಸ್ಟಿಟ್ಯೂಷನ್ ಎಲ್ಲರಿಗೂ ಮಾದರಿಯಾಗುವಂತೆ ಉತ್ತಮವಾದ ಸೌಹಾರ್ದ ಇಫ್ತಾರ್ ಸಂಗಮ ಇಲ್ಲಿ ಹಮ್ಮಿಕೊಂಡು ಸರ್ವಧರ್ಮೀಯ ಬಂಧುಗಳು ಕೂಡ ಇಲ್ಲಿ ಆಗಮಿಸಿ ಯಾಣಪ್ಪಯ್ಯ ಅಬ್ದುಲ್ಲಾ ಕುಂಜಿ ಹಾಜಿಯವರು ಇಡೀ ಕರ್ನಾಟಕಕ್ಕೆ ಮಾತ್ರವಲ್ಲದೆ ಭಾರತಕ್ಕೆ ಒಂದು ಸಂದೇಶವನ್ನು ನೀಡಿದ್ದಾರೆ. ಏನೆಂದರೆ ಭಾರತದಲ್ಲಿರುವಂತಹ ಎಲ್ಲರೂ ಐಕ್ಯತೆಯಿಂದ ಇದ್ದಾಗ ಮಾತ್ರ ಇಲ್ಲಿನ ಯಾವುದೇ ಒಂದು ವಿಷಯಗಳಲ್ಲಿ ನಮಗೆ ಅಭಿವೃದ್ಧಿಯನ್ನು ಕಾಣಲು ಸಾಧ್ಯ. ಶೈಕ್ಷಣಿಕ ರಂಗದಲ್ಲಿ ಕ್ರಾಂತಿಯನ್ನು ಮಾಡಿ ಮತ್ತೊಂದು ಭಾಗದಲ್ಲಿ ಸಾಮಾಜಿಕ ಕಳಕಳಿಯೊಂದಿಗೆ ಸಮಾಜದ ಉದ್ಧಾರ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಬಡವರ, ನಿರ್ಗತಿಕರ, ಅನಾಥರ ಪಾಲಿಗೆ ಆಶ್ರಯದಾತರಾದ ದಿ ಗ್ರೇಟ್ ಪ್ಯಾಟ್ರನ್ ಆಫ್ ದಿ ಆರ್ಫನ್ಸ್ ಆ್ಯಂಡ್ ದಿ ಡೆಸ್ಟಿಟ್ಯೂಟ್ಸ್ ಮಿಸ್ಟರ್ ಡಾಕ್ಟರ್ ಯಾಣಪ್ಪಯ್ಯ ಅಬ್ದುಲ್ಲಾ ಕುಂಜಿ ಹಾಜಿ ಅವರು ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮ ಎಲ್ಲರಿಂದಲೂ ಶ್ಲಾಘನೀಯವಾದಂತಹ ಒಂದು ಕಾರ್ಯಕ್ರಮವಾಗಿದೆ. ಅಲ್ಲಾಹು ತಾಲ ಕಬೂಲ್ ಮಾಡಲಿ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಪವಾಸ ಅನುಷ್ಠಾನ ಮಾಡಿದವನು, ಆತನನ್ನು ಉಪವಾಸ ತೆರೆಸುವವನಿಗೆ, ವ್ರತಾನುಷ್ಠಾನ ಮಾಡಿದವನ ಆ ಒಂದು ಉಪವಾಸ ತೆರೆಸುವ ಒಬ್ಬ ವ್ಯಕ್ತಿಗೆ ಹಲವಾರು ಪ್ರತಿಫಲಗಳನ್ನು ಘೋಷಣೆ ಮಾಡಿದ್ದಾರೆ. ಅದರೊಂದಿಗೆ ರಂಜಾನ್ ತಿಂಗಳು ಬಡವರಿಗೆ ಸಹಾಯ ಮಾಡಲು ವಿಶೇಷ ಪ್ರೇರಣೆಯನ್ನು ನೀಡುತ್ತದೆ. ಹಸಿದವರು ಎಷ್ಟು ಕಷ್ಟವನ್ನು ಅನುಭವಿಸ್ತಾರೆ ಎನ್ನುವುದನ್ನು ಹಸಿವಿನೊಂದಿಗೆ ನಾವು ಅರ್ಥ ಮಾಡಲಿಕ್ಕೆ ರಂಜಾನ್ ನಮಗೆ ಪ್ರಚೋದನೆಯಾಗಿದೆ. ಅದರೊಂದಿಗೆ ಎಲ್ಲರೊಂದಿಗೂ ನಾವು ಪ್ರೀತಿಯೊಂದಿಗೆ ಬಾಳಬೇಕು ಎನ್ನುವ ಸಂದೇಶ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೂಲಕ ನಮಗೆ ಅಲ್ಲಾಹು ತಆಲ ನೀಡಿದ್ದಾನೆ. ಈ ರಂಜಾನ್ ತಿಂಗಳು ಎಲ್ಲರಿಗೂ, ಎಲ್ಲರ ಬದುಕಿನಲ್ಲೂ, ಸರ್ವಧರ್ಮೀಯರ ಬದುಕಿನಲ್ಲೂ ಕೂಡ ಸಂತೋಷವನ್ನು ನೀಡಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ವಿಶೇಷವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡದ್ದಕ್ಕಾಗಿ ಡಾಕ್ಟರ್ ಯಾಣಪ್ಪಯ್ಯ ಅಬ್ದುಲ್ಲಾ ಕುಂಜಿ ಹಾಜಿ ಅವರನ್ನು, ಅವರ ಮಕ್ಕಳನ್ನು, ಅವರ ಕುಟುಂಬಿಕರನ್ನು, ಅವರ ಇನ್ಸ್ಟಿಟ್ಯೂಷನ್ ಎಲ್ಲರನ್ನು ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ.